ನಮಸ್ಕಾರ ಎಲ್ಲರಿಗೂ. ಮಂಜುಳಾ ಗೋರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಜನವರಿ 26 ಭಾನುವಾರದಂದು ಗಣರಾಜ್ಯೋತ್ಸವದ ಅಂಗವಾಗಿ 62ನೇ ತಿರುಪಡಿ ಉತ್ಸವವನ್ನು ಶ್ರೀ ಕುಮಾರಸ್ವಾಮಿ ದೇವಸ್ಥಾನ 55 ರೋಡ್ ಹನುಮಂತ ನಗರ ಬೆಂಗಳೂರಿನಲ್ಲಿ ಏರ್ಪಡಿಸಿದ್ದಾರೆ. ಪ್ರತಿ ವರ್ಷ ಕೂಡ ಜನವರಿ 26ರಂದು ತಿರುಪಡಿ ಉತ್ಸವವನ್ನು ನಡೆಯುತ್ತದೆ. ಜನವರಿ 14 ಶ್ರೀ ಅಯ್ಯಪ್ಪ ಸ್ವಾಮಿಯ ಪಡಿಪೂಜೆ ಇರುತ್ತದಲ್ಲ, ಅವರು ಜನವರಿ 26ರಂದು ಸುಬ್ರಹ್ಮಣ್ಯ ಸ್ವಾಮಿಗೆ ತಿರುಪಡಿ ಅಂದರೆ ಪಡಿ ಉತ್ಸವ ಕೂಡ ಮಾಡ್ತಾ ಇದ್ದಾರೆ. ಈ ವರ್ಷ ಕೂಡ ನಾವು ತಿರುಪಡಿ ಉತ್ಸವಕ್ಕೆ ಬಂದಿದ್ದೇವೆ. ಇಲ್ಲಿಗೆ ಬರೋರ ಭಕ್ತಾದಿಗಳೆಲ್ಲರೂ ಪ್ರತಿಯೊಂದು ಮೆಟ್ಟಿಲಿಗೆ ಅರಿಶಿನ, ಕುಂಕುಮ, ಹೂವು, ಕೆಲವರು ಕರ್ಪೂರ ಕೂಡ ಹಚ್ಚುತ್ತಾರೆ. ನಾವು ಕೂಡ ಕರ್ಪೂರ ಒಂದೇ ಕಡೆ ಇಟ್ಟು ಹಚ್ಚಿ ಪ್ರತಿಯೊಂದು ಮೆಟ್ಟಿಲಿಗೂ ಅರಿಶಿನ, ಕುಂಕುಮ, ಹೂವನ್ನು ಗಣೇಶ ಇಕ್ತಾ ಇದ್ದಾನೆ ನೋಡಿ. ಈಗ ಪಂಚಮುಖಿ ದೇವಾಲಯಕ್ಕೆ ಬಂದಿದ್ದೇವೆ. ಶ್ರೀ ಮಹಾಗಣಪತಿಗೆ ಗಣರಾಜ್ಯೋತ್ಸವದ ಅಂಗವಾಗಿ ತ್ರಿವರ್ಣ ಬಣ್ಣದ ಹೂವುಗಳಿಂದ ಅಲಂಕಾರ ಮಾಡಿದ್ದಾರೆ. ಧ್ವಜದ ಕೇಸರಿ, ಬಿಳಿ ಮತ್ತು ಹಸಿರಿನಿಂದ ತುಂಬ ಚೆನ್ನಾಗಿತ್ತು. ಮತ್ತೊಮ್ಮೆ ದರ್ಶನವನ್ನು ಮಾಡಿಸುತ್ತೇನೆ. ಶ್ರೀ ಮಹಾಗಣಪತಿದು ನೋಡಿ, ಪಂಚಮುಖಿ ಮಹಾಗಣಪತಿದು. ಗಣಪತಿ ದೇವಸ್ಥಾನಕ್ಕೆ ವಸ್ತಿಗೆ ಇಕ್ಕಿದ್ದಾಯಿತು ನೋಡಿ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ್. ಚೆನ್ನಾಗಿ ಅಲಂಕಾರ ಮಾಡಿದ್ರಲ್ಲ ಶ್ರೀ ಪಂಚಮುಖಿ ಮಹಾಗಣಪತಿಗೆ. ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಸುತ್ತಮುತ್ತಲಿನ ಪ್ರದೇಶ. ಪ್ರತಿಯೊಂದು ಮೆಟ್ಟಿಲಿಗೂ ನೋಡಿ ಗಣೇಶ ಅರ್ಶಿನ ಕುಂಕುಮ ಎಲ್ಲ ಇಕ್ತಾ ಇದ್ದಾನೆ. ಏನಾರು ಅರ್ಸ್ಕೊಂಡು ಕೂಡ ಇಕ್ತಾರೆ. ನಾವು ಸುಮಾರು ಬೆಳಗ್ಗೆ 10 ಗಂಟೆಗೆ ಬಂದಿದ್ದೇವೆ. ಬೆಳಗ್ಗೆನೇ ಸ್ವಾಮಿಗೆ ಅಭಿಷೇಕ ಮತ್ತು ಮೆರವಣಿಗೆ ಕೂಡ ನಡೆದಿದೆ. ಶ್ರೀ ಕುಮಾರಸ್ವಾಮಿ ಒಳ್ಳಿ ದೇವಸ್ಥಾನಗೆ ಒಂದು ಸುತ್ತು ಮೆರವಣಿಗೆ ಆಗಿದೆ. 10 ಗಂಟೆಯಿಂದ ಸಂಗೀತ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ದೇವಸ್ಥಾನದಲ್ಲಿ ನೋಡಿ. ಸೆಲ್ಫಿ ವಿಡಿಯೋ ತಕ್ಕೋತಾ ಇದ್ದೀನಿ. ಗಣೇಶ ಅರ್ಶಿನ ಕುಂಕುಮ ಇಡ್ತಾನೆ, ನಾನು ವಿಡಿಯೋ ಮಾಡ್ತಿದ್ದೀನಿ. ಸೊ ಯಾರು ಬೇಕಾದ್ರೂ ಸುಬ್ರಹ್ಮಣ್ಯ ಸ್ವಾಮಿಗೆ ಪ್ರತಿಯೊಂದು ಮೆಟ್ಟಿಗೂ ಅರ್ಶಿನ ಕುಂಕುಮ, ಹೂವು, ಕರ್ಪೂರ ಹಚ್ಬೋದು. ಮಾಘಮಾಸದಲ್ಲೂ ಸುಮಾರು ಜನ ಬಂದು ಸೇವೆಯನ್ನು ಮಾಡ್ತಾರೆ. ವಿಶೇಷವಾಗಿ ಜನವರಿ 26ರಂದು ತಿರುಪಡಿ ಉತ್ಸವದ ಪ್ರಯುಕ್ತ ಹೆಚ್ಚಾಗಿ ಬಂದು ಪೂಜೆಯನ್ನು ಮಾಡುತ್ತಾರೆ. ಶ್ರೀ ಉದ್ಭವ ಆದಿಶೇಷ ಸ್ವಾಮಿಯ ದೇವಾಲಯ. ಈಗ ಮಹಾಮಂಗಳಾರತಿ ಆಗುತ್ತೆ, ವೀಕ್ಷಿಸಿ. ಅನ್ನಗಾಧಿಪತಿ ದೇವಾನಂತ ನಾಮನಾಮತ್ಯಂ ನಾಗರಾಜ ನಮೋಸ್ತುತೆ ನೋಡಿ. ಗಣೇಶ ಪ್ರತಿಯೊಂದು ಮೆಟ್ಲಿಗೂ ಹೋಗ್ತಾರೆ. ಈಗ ಸುಬ್ರಹ್ಮಣ್ಯ ಸ್ವಾಮಿಯ ರಾಜಗೋಪುರವನ್ನು ನೋಡಿ, ಚೆನ್ನಾಗಿದೆ ದೊಡ್ಡದಾಗಿ. ಇಲ್ಲಿ ಶ್ರೀ ಉದ್ಭವ ತ್ರಯಂಬಕೇಶ್ವರ ದೇವಾಲಯ ಇದೆ. ಈ ಕಡೆ ಪಾರಿವಾಳೆಲ್ಲ ಆಡ್ತಾ ಇದೆ, ಅಲ್ಲಿ ಕುತ್ಕೊಂಡಿದೆ ರಾಜಗೋಪುರದ ಮೇಲೆ ನೋಡಿ. ಪ್ರತಿಯೊಂದು ಮೆಟ್ಲಿಗೆಲ್ಲ ಇರೋದೆಲ್ಲ ತಕ್ಕೊಂಡಿದ್ದೀನಿ ಅಷ್ಟು ದೂರಕ್ಕೆ. ಭಕ್ತಾದಿಗಳೆಲ್ಲ ಇನ್ನು ಬೆಳಗ್ಗೆನೇ ಬೇಗ ಬಂದು ಕೂಡ ನೋಡಿ ಅರ್ಶಿನ ಕುಂಕುಮ ಎಲ್ಲ ಹಾಕಿದ್ದಾರೆ. ಇನ್ನೂ 11 ಗಂಟೆ ಮೇಲೆ ಇನ್ನೂ ಹೆಚ್ಚಾಗಿ ಭಕ್ತಾದಿಗಳೆಲ್ಲ ಬಂದು ಸ್ವಾಮಿಯ ಸೇವೆಯನ್ನು ಮಾಡ್ತಾರೆ. ಈಗ ಗಣೇಶ ದೇವಾಲಯದ ಹತ್ತಿರ ಬಂದವರೆ ಅರ್ಶಿನ ಕುಂಕುಮ ಇಟ್ಕೊಂಡು. ಒಳಗಡೆ ನೋಡಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಭಕ್ತಿ ಗೀತೆಗಳನ್ನು ಹಾಡ್ತಿದ್ದಾರೆ. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆ ತನಕ ನೋಡಿ. ಒಳ್ಳಿ ಸುಬ್ರಹ್ಮಣ್ಯ ದೇವಸ್ಥಾನ ಉತ್ಸವ ಮೂರ್ತಿ ಬೆಳಗ್ಗೆ ಪೂಜೆ ಆಗಿ ಒಂದು ಸುತ್ತು ಮೆರವಣಿಗೆ ಬಂದು ಮತ್ತು ಯಥಾಸ್ಥಾನದಲ್ಲಿ ಕೂಡಿಸಿದ್ದಾರೆ. ಮುಂದೆ ಭಕ್ತಿ ಗೀತೆಗಳನ್ನು ಹಾಡುತ್ತಿದ್ದಾರೆ. ತುಂಬ ಚೆನ್ನಾಗಿತ್ತು ಕೇಳೋಕ್ಕೆ, ಕಿವಿಗಂತೂ ತುಂಬಾ ಇಂಪಾಗಿತ್ತು ಭಕ್ತಿ ಗೀತೆಗಳು ನೋಡಿ. ತಿರುಪಡಿ ಉತ್ಸವ. ಈಗ ಗಣೇಶ ಗರ್ಭಗುಡಿಯ ಮುಂಭಾಗದಲ್ಲಿ ಎದುರುಗಡೆ ಮೆಟ್ಲಿಗೆ ಅರ್ಶಿನ ಕುಂಕುಮ ಇಡ್ತಾವನೆ.
ದೇವಸ್ಥಾನದ ಒಳಭಾಗ. ಈಗ ಬಿಲ್ಪತ್ರೆ ವೃಕ್ಷ. ಈ ಬಿಲ್ಪತ್ರೆ ವೃಕ್ಷದಲ್ಲಿ ಶಿವ ಹಾಗೂ ಶ್ರೀ ಮಹಾಲಕ್ಷ್ಮಿಯ ನಿವಾಸ ಇರುತ್ತದೆ. ಶಿವ ಹಾಗೂ ಮಹಾಲಕ್ಷ್ಮಿ ಅಣ್ಣ ತಂಗಿ. ಈಗ ದೇವಾಲಯದ ಹಿಂಭಾಗದಲ್ಲಿ ಇರುವ ಎಲ್ಲ ದೇವರಿಗೂ ಅರ್ಶಿನ ಕುಂಕುಮ ಎಲ್ಲ ಇಡ್ತಾರೆ. ಗಣಪತಿ, ನಾಗಪ್ಪ, ದಕ್ಷಿಣಾಮೂರ್ತಿ, ಯಕ್ಷಿಣಿ ದೇವಿ, ವಿಷ್ಣು ಹಾಗೂ ಚಂಡಿಕೇಶ್ವರ ದೇವರಿಗೆ ಅರ್ಶಿನ ಕುಂಕುಮ ಇಡ್ತಾ. ಈಗ ಮಹಾಕಾಳಿಕಾ ದೇವಿ ಅಂದರೆ ದುರ್ಗಾದೇವಿಗೆ ಈಗ ಅರ್ಶಿನ ಕುಂಕುಮ ಎಲ್ಲ ಇಟ್ಟಿದ್ದಾನೆ. ಹೂವು. ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥಕ ಸಾಧಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಬೇವಿನ ವೃಕ್ಷ. ಬೇವಿನ ವೃಕ್ಷದಲ್ಲಿ ಲಕ್ಷ್ಮೀ, ಸರಸ್ವತಿ ಹಾಗೂ ಪಾರ್ವತಿ ದೇವಿಯರು ನೆಲೆಸಿರುತ್ತಾರೆ. ದೇವಾಲಯದ ಹಿಂಭಾಗ. ಈಗ ನವಗ್ರಹ ಸುತ್ತವನೇ ಗಣೇಶ. ಅರ್ಶಿನ ಕುಂಕುಮ ಎಲ್ಲ ಇಕ್ಕಾಯಿತು. ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ಬೆಚ್ಚ ರಾಹುವೇ ಕೇತವೇ ನಮಃ. ಏಕದಂತ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ. ಮೃತ್ಯುಂಜಯ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿಯ ತಾಯಿ ಪಾರ್ವತಿ ದೇವಿ. ಶ್ರೀ ಕಾಲಭೈರೇಶ್ವರ ಸ್ವಾಮಿ. ನೋಡಿ, ಈಗ ಭಕ್ತಿ ಗೀತೆಗಳನ್ನು ಹಾಡ್ತಿದ್ದಾರೆ, ನಾನು ಕೇಳ್ತಾ ಇದ್ದೀನಿ. ತುಂಬ ಸೊಗಸಾಗಿ ಆಡುತ್ತಿದ್ದರು. ನೋಡಿ, ಈಗ ಸುಮಾರು 11 ಗಂಟೆ ಮೇಲಾಗಿದೆ. ಈಗ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಅರಿಶಿನ, ಕುಂಕುಮ, ಹೂವು ಹಾಗೂ ಕರ್ಪೂರ ಹಚ್ಚುತ್ತಿದ್ದಾರೆ. ನೋಡಿ, ಇಲ್ಲಿ ಮುಂದೆ ಮೊದಲು ಪೂಜೆ ಮಾಡಿ, ಕೆಲವರು ಪೂಜೆ ಮಾಡಿ ತೆಂಗಿನಕಾಯಿ ಬಾಳೆಹಣ್ಣಿಕ್ಕಿ ಪೂಜೆ ಮಾಡಿ ಆಮೇಲೆ ಹಚ್ಚುತ್ತಾರೆ. ಪ್ರಾರ್ಥನೆ ಮಾಡ್ಕೊಂಡು ಅರ್ಶಿನ ಕುಂಕುಮ ಬಟ್ಟಲಲ್ಲಿ ಇಟ್ಕೊಂಡಿದ್ದಾರೆ. ನೋಡಿ, ಈಗ ಮಧ್ಯಾಹ್ನ ಸುಮಾರು 2 ಗಂಟೆ. ಗಂಟೆ ಹೊಡ್ಕೊಂಡು ಡೋಲ್ ಬಾರಿಸ್ಕೊಂಡು ಸುಬ್ರಹ್ಮಣ್ಯ ಸ್ವಾಮಿ ಬಂದಿದ್ದಾರೆ. ಹಾಡು ಹಿಡ್ಕೊಂಡು ಪ್ರತಿಯೊಂದು ಭಕ್ತರಿಗೆ ಅರ್ಶಿನ ಕುಂಕುಮ ಸುಬ್ರಹ್ಮಣ್ಯ ಸ್ವಾಮಿ ಇಟ್ಟಿದ್ದಾರೆ. 1 ಗಂಟೆ 2 ಗಂಟೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಅರ್ಶಿನ ಕುಂಕುಮ ಎಲ್ಲ ಇಟ್ಟಿದ್ದಾರೆ. ಗೌರಿ ಕೂಡ ಬಂದಿದ್ದಾರೆ. ರಾಮಕೃಷ್ಣ. ನಾವು ಮೂವರು ಸೆಲ್ಫಿ ವಿಡಿಯೋ ತಕ್ಕೊಂಡು ಮನೆಗೆ ಹೋಗಿ ಮತ್ತೆ ಬಂದ 2 ಗಂಟೆ ಹಿಂಗೆ. ಈಗ ಗರ್ಭಗುಡಿಯಲ್ಲಿರುವ ಶ್ರೀ ಮೃತ್ಯುಂಜಯ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡಿಕೊಳ್ಳೋಣ. ಈಗ ಅರ್ಚನೆಯನ್ನು ಮಾಡಿಸ್ತಾ ಇದ್ದೀವಿ. ಮನೆಯವರ ಹೆಸರೆಲ್ಲ ಹೇಳಿ ಸಂಕಲ್ಪ ಮಾಡುತ್ತಿದ್ದಾರೆ ಪುರೋಹಿತರು. ಈಗ ಸ್ವಾಮಿಗೆ ಅರ್ಚನೆ ನಡೆಯುತ್ತಿದೆ. ವಜ್ರಂ ಶಕ್ತಿಧರಂ ದೇವಂ ಮಯೂರವಾಹನಂ ವಲ್ಲಿ ದೇವೇಂದ್ರ ಜಾಯುಕ್ತಂ ಷಣ್ಮುಖಂ ಪ್ರಣಮಾಮ್ಯಹಂ. ಕಾರ್ತಿಕಾಯಜ್ಞೆ ಶಕ್ತಿ ಅಸ್ತಾಯ ಧೀಮಹಿ ತನ್ನೋ ಸ್ಕಂದ ಪ್ರಚೋದಯಾತ್. ಓಂ ಶರವಣ ಭವಾಯ ನಮಃ. ಇಷ್ಟುವರೆಗೂ ನಮ್ಮ ಚಾನಲ್ನ ವೀಕ್ಷಣೆಗಾಗಿ ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು. ಆ ಸುಬ್ರಹ್ಮಣ್ಯ ಸ್ವಾಮಿ ಆಶೀರ್ವಾದ ಕೃಪಾ ಕಟಾಕ್ಷ ನಮ್ಮೆಲ್ಲರ ಮೇಲೂ ಸದಾ ಇರಲಿ. ನಮ್ಮ ಚಾನಲ್ಗೆ ಏನಾದ್ರು ನೀವು ಹೊಸಬರು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಆಗೋರಿಗೆ ಶೇರ್ ಮಾಡಿ. ಬಂದಿರುವ ಭಕ್ತಾದಿಗಳೆಲ್ಲರಿಗೂ ಮಹಾಪ್ರಸಾದದ ವಿನಿಯೋಗ ಇತ್ತು. ಇಷ್ಟವರೆಗೂ ನಮ್ಮ ಚಾನಲ್ನ ವೀಕ್ಷಕರಿಗೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.